ನಮಸ್ಕಾರ ಗೆಳೆಯರೇ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೇ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಮಧ್ಯಕಾಲೀನ ಭಾರತದ ಇತಿಹಾಸದ ಕೊನೆಯ ಒಂದು ಅಧ್ಯಾಯ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ನಾವು ನೋಡ್ತೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಮೊದಲಿಗರಾಗಿ ಸಮಾಜ ಸುಧಾರಣೆಯಲ್ಲಿ ಮೊದಲಿಗರಾಗಿ ಶಂಕರಾಚಾರ್ಯರನ್ನು ನಾವು ನೋಡ್ತೀವಿ. ಶಂಕರಾಚಾರ್ಯರು ಕ್ರಿಸ್ತಶಕ 788ರಿಂದ 820 ಇವರ ಜೀವಿತಾವಧಿ. ಸೊ ಬನ್ನಿ ನೋಡೋಣ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಶಂಕರಾಚಾರ್ಯರು ಪಾಯಿಂಟ್ ನಂಬರ್ 1, ಶಂಕರಾಚಾರ್ಯರು ಜನಿಸಿದ ವರ್ಷ ಕ್ರಿಸ್ತಶಕ 788ರಲ್ಲಿ ಶಂಕರಾಚಾರ್ಯರ ಜನನ ಆಗತ್ತೆ. ಪಾಯಿಂಟ್ ನಂಬರ್ 2, ಶಂಕರಾಚಾರ್ಯರ ಜನಿಸಿದ ಸ್ಥಳ ಕೇರಳದ ಕಾಲಡಿಯಲ್ಲಿ ಶಂಕರಾಚಾರ್ಯರು ಜನಿಸ್ತಾರೆ. ಪಾಯಿಂಟ್ ನಂಬರ್ 3, ಶಂಕರಾಚಾರ್ಯರು ನಿಧನ ಹೊಂದಿದ ಸ್ಥಳ ಯಾವುದಪ್ಪ ಅಂದರೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ನಿಧನ ಆಗತ್ತೆ, ಉತ್ತರಾಖಂಡದಲ್ಲಿ. ಇವರ ಒಂದು ಸ್ಟ್ಯಾಚು ಕೂಡ ಕೇದಾರನಾಥದಲ್ಲಿದೆ. ಓಕೆ. ಪಾಯಿಂಟ್ ನಂಬರ್ 4, ಶಂಕರಾಚಾರ್ಯರ ತಂದೆಯ ಹೆಸರು ಶಿವಗುರು, ಶಂಕರಾಚಾರ್ಯರ ತಾಯಿಯ ಹೆಸರು ಬಂದ್ಬಿಟ್ಟು ಆರ್ಯಾಂಬೆ. ಪಾಯಿಂಟ್ ನಂಬರ್ 6, ಶಂಕರಾಚಾರ್ಯರ ಗುರುವಿನ ಹೆಸರು ಗೋವಿಂದ ಭಗವತ್ಪಾದರು ಅಂತ. ಇವರು ಶಂಕರಾಚಾರ್ಯರ ಗುರುಗಳು. ಪಾಯಿಂಟ್ ನಂಬರ್ 7, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದರೆ ಅದು ಶಂಕರಾಚಾರ್ಯರು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಗೆಳೆಯರೆ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೇಳಿದ್ದಾರೆ. ಅದ್ವೈತ, ವಿಶಿಷ್ಟಾದ್ವೈತ ಗೆಳೆಯರೆ, ಇವೆಲ್ಲ ಕೇಳಿದ್ದಾರೆ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದರೆ ಅದು ಶಂಕರಾಚಾರ್ಯರು. ಪಾಯಿಂಟ್ ನಂಬರ್ 8, ಅದ್ವೈತ ಎಂದರೆ ಏಕ ಅಥವಾ ಒಂದೇ ಎಂದರ್ಥ. ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಇದು ಅದ್ವೈತದ ಸಿದ್ಧಾಂತ ಗೆಳೆಯರೆ. ಓಕೆ. ಪಾಯಿಂಟ್ ನಂಬರ್ 9, ಶಂಕರಾಚಾರ್ಯರ ಕೃತಿಗಳು ಯಾವುದ್ಯಾವುದಂದರೆ 1 ಸೌಂದರ್ಯ ಲಹರಿ, 2 ಆನಂದ ಲಹರಿ, 3ನೇದು ಶಂಕರ ಭಾಷ್ಪ, 4ನೇದು ವಿವೇಕ ಚೂಡಾಮಣಿ, 5ನೇದು ಶಿವಾನಂದ ಲಹರಿ, 6ನೇದು ಪ್ರಬುದ್ಧ ಸುಧಾರಕ ಹಾಗೂ 7ನೇದು ದಕ್ಷಿಣಮೂರ್ತಿ ಸ್ತೋತ್ರ. ಇಷ್ಟು ಶಂಕರಾಚಾರ್ಯರು ಬರೆದಂಥ ಪ್ರಮುಖವಾದ ಗ್ರಂಥಗಳು ಅಥವಾ ಕೃತಿಗಳು. ಓಕೆ. ಪಾಯಿಂಟ್ ನಂಬರ್ 10, ಶಂಕರಾಚಾರ್ಯರ ಭಜಗೋವಿಂದ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ ಗೆಳೆಯರೆ. ಶಂಕರಾಚಾರ್ಯರು ಬರೆದಿರುವಂಥ ಭಜಗೋವಿಂದ ಸ್ತೋತ್ರ ಅತ್ಯಂತ ಜನಪ್ರಿಯವಾಗಿದೆ. ಪಾಯಿಂಟ್ ನಂಬರ್ 11, ಅಹಂ ಬ್ರಹ್ಮಾಸ್ಮಿ ಗೆಳೆಯರೆ. ಅಹಂ ಬ್ರಹ್ಮಾಸ್ಮಿ ಅಂದರೆ, ಅಹಂ ಅಂದರೆ ನಾನು, ಬ್ರಹ್ಮಾಸ್ಮಿ ಅಂದರೆ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಎಂದು ಶಂಕರಾಚಾರ್ಯರು ಪ್ರತಿಪಾದಿಸಿದರು ಗೆಳೆಯರೆ. ನಾನೇ ಬ್ರಹ್ಮ ಅಂತ ಶಂಕರಾಚಾರ್ಯರು ಪ್ರತಿಪಾದನೆಯನ್ನು ಮಾಡ್ತಾರೆ. ಓಕೆ. ಪಾಯಿಂಟ್ ನಂಬರ್ 12, ಶಂಕರಾಚಾರ್ಯರು 8ನೇ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಅರಿತರು ಗೆಳೆಯರೆ. ಶಂಕರಾಚಾರ್ಯರು ಆಗಿನ ಕಾಲಕ್ಕೆ 8ನೇ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಅರಿತಿದ್ದಾರೆ. ಆದರೆ ಈಗಿನ ಕಾಲಕ್ಕೆ, ಈಗಿನ ಶತಮಾನದಲ್ಲಿ, ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಒಂದೇ ಒಂದು ವೇದದಲ್ಲಿರುವಂಥ 4 ಮಂತ್ರಗಳು ನಮ್ಗೆ ಬರಲ್ಲ. ಇದು ಫ್ಯಾಕ್ಟ್. ಓಕೆ, ಇರಲಿ, ಪರವಾಗಿಲ್ಲ. ಬನ್ನಿ ಮುಂದೆ ಹೋಗೋಣ. ಪಾಯಿಂಟ್ ನಂಬರ್ 13, ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಒಡಿಶಾದಲ್ಲಿರುವ ಪುರಿ ಮಠದ ಪೀಠವು ಈಗ ಅಸ್ತಿತ್ವದಲ್ಲಿ ಇಲ್ಲ ಗೆಳೆಯರೆ. ಓಕೆ. ಶಂಕರಾಚಾರ್ಯರು ಸ್ಥಾಪಿತವಾದ ಒಡಿಶಾದಲ್ಲಿರುವ ಪುರಿ ಮಠದ ಪೀಠವು ಈಗ ಅಸ್ತಿತ್ವದಲ್ಲಿ ಇಲ್ಲ. ಅದು ಮೊದಲು ಇತ್ತು, ಈಗ ಇಲ್ಲ. ಓಕೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 14, ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಗೆಳೆಯರೆ, ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧ ಕಡೆ 5 ಪೀಠಗಳನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. 5 ಪೀಠಗಳು ಯಾವ್ಯಾವ ನೋಡೋಣ ಬನ್ನಿ ಗೆಳೆಯರೆ. ಶಂಕರಾಚಾರ್ಯರು ಸ್ಥಾಪಿಸಿದಂಥ 5 ಪೀಠಗಳು ಅಥವಾ 5 ಮಠಗಳು ಯಾವುದು ಅಂದರೆ, ಮೊದಲನೇದ್ದು ಶಾರದಾ ಪೀಠ, ಇರುವಂಥ ಸ್ಥಳ ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ, ರಾಜ್ಯ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿದೆ. ಯಾವ ದಿಕ್ಕಿಗಿದೆ ಮಠ ಅಂದರೆ ಇದು ದಕ್ಷಿಣ ದಿಕ್ಕಿಗಿದೆ. ಓಕೆ. ನೆಕ್ಸ್ಟ್ 2ನೇ ಮಠ, ಶಂಕರಾಚಾರ್ಯ ಸ್ಥಾಪಿಸಿದಂಥ 2ನೇ ಮಠ ಯಾವುದಂದರೆ ಜ್ಯೋತಿರ್ಮಠ, ಇರುವಂಥ ಸ್ಥಳ ಬದ್ರಿನಾಥ್ನಲ್ಲಿದೆ. ರಾಜ್ಯ ಯಾವುದಪ್ಪ ಅಂದರೆ ಉತ್ತರಾಖಂಡ್. ಯಾವ ದಿಕ್ಕಿಗಿದೆ ಜ್ಯೋತಿರ್ಮಠ ಅಂದರೆ ಉತ್ತರ ದಿಕ್ಕಿಗಿದೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ 3ನೇ ಮಠ ಯಾವುದಪ್ಪ ಅಂದರೆ, 3ನೇ ಪೀಠ ಯಾವುದಂದರೆ ಗೋವರ್ಧನ ಪೀಠ, ಇರುವಂಥ ಸ್ಥಳ ಪೂರಿ,
ಇರುವಂಥ ರಾಜ್ಯ ಒಡಿಸ್ಸಾ. ಈ ಗೋವರ್ಧನ ಪೀಠ ಮಠ ಯಾವ ದಿಕ್ಕಿಗಿದೆ ಅಂದರೆ ಪೂರ್ವ ದಿಕ್ಕಿಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ 4ನೇ ಪೀಠ ಕಾಳಿಕಾ ಪೀಠ. ಈ ಕಾಳಿಕಾ ಪೀಠ ಇರುವಂಥ ಸ್ಥಳ ದ್ವಾರಕಾ, ಈಗಿನ ಗುಜರಾತ್ ರಾಜ್ಯದಲ್ಲಿದೆ. ಯಾವ ದಿಕ್ಕಿಗಿದೆ? ಪಶ್ಚಿಮ ದಿಕ್ಕಿಗಿದೆ. ಓಕೆ, ಅರಬ್ಬಿ ಸಮುದ್ರ ಗೆಳೆಯರೆ, ಪಶ್ಚಿಮ ದಿಕ್ಕು. ನೆಕ್ಸ್ಟ್ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ 5ನೇ ಪೀಠ ಯಾವುದಪ್ಪ ಅಂದರೆ ಕಾಮಕೋಟಿ ಪೀಠ. ಕಾಮಕೋಟಿ ಪೀಠ ಎಲ್ಲಿದೆ? ಯಾವ ಸ್ಥಳದಲ್ಲಿದೆ? ಕಂಚಿಯಲ್ಲಿದೆ. ಕಂಚಿಯಲ್ಲಿದೆ. ಈಗಿನ ರಾಜ್ಯ ಯಾವುದು? ತಮಿಳುನಾಡು ರಾಜ್ಯ, ಚೆನ್ನೈ ಗೆಳೆಯರೆ. ತಮಿಳುನಾಡು ರಾಜ್ಯ ಚೆನ್ನೈನಲ್ಲಿ ಕಂಚಿ ಇದೆ. ಓಕೆ, ಯಾವ ದಿಕ್ಕಿಗಿದೆ? ಕಾಮಕೋಟಿ ಪೀಠ ಬಂದ್ಬಿಟ್ಟು ದಕ್ಷಿಣ ದಿಕ್ಕಿಗಿದೆ. ನೆನಪಲ್ಲಿ ಇಟ್ಕೊಳ್ಳಿ. ಶಂಕರಾಚಾರ್ಯರು ಸ್ಥಾಪಿಸಿದಂಥ 5 ಪೀಠಗಳು ಶಾರದಾ ಪೀಠ, ಜ್ಯೋತಿರ್ಪೀಠ, ಗೋವರ್ಧನ ಪೀಠ, ಕಾಳಿಕಾ ಪೀಠ ಹಾಗೂ ಕಾಮಕೋಟಿ ಪೀಠ. ಈ 5 ಪೀಠಗಳು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಪೀಠಗಳು. ಅದರಲ್ಲಿ ಒಂದು ಪೀಠ ಅಂದರೆ 6ನೇ ಪೀಠ ಯಾವುದು? ಒಡಿಶಾದಲ್ಲಿರುವಂಥ ಪೂರಿ ಮಠದ ಪೀಠ ಈಗ ಯಾವುದೇ ರೀತಿಯ ಅಸ್ತಿತ್ವದಲ್ಲಿ ಇಲ್ಲ. ಬರೀ 5 ಪೀಠಗಳಷ್ಟೇ ಅಸ್ತಿತ್ವದಲ್ಲಿ ಇದ್ದಾವೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.